ಭಾರತದ ವಿರುದ್ಧ 61 ರನ್ಗಳ ಅಂತರದಿಂದ ಸೋತ ನಂತರ ಪಾಕಿಸ್ತಾನ ನಾಯಕ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಭಾರತದ ಬಗ್ಗೆ ಏನೆಲ್ಲ ಹೇಳಿದ ಅಂತ ತಿಳ್ಕೊಂಬರೋಣ. ಅಗನ್ ಸಲ್ಮಾನ್ ಅವರು ಏನೆಲ್ಲ ಹೇಳಿದ್ರು ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಭಾರತ ತಂಡ 175 ಒಂದು ಟಾರ್ಗೆಟ್ ಅನ್ನ ನೀಡಿದ್ರು. ನಾವು ಇದನ್ನ ಈಸಿಯಾಗಿ ಚೇಸ್ ಮಾಡಬಹುದಾಗಿತ್ತು. ಬಟ್ ನಮ್ಮ ತಂಡದ ಬ್ಯಾಟರ್ ಗಳು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದ್ರಲ್ಲಿ ಮಿಸ್ ಆದ್ರು. ಮತ್ತೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ತುಂಬಾನೇ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ತೆಗೆದುಕೊಂಡ್ರು. ಡೈರೆಕ್ಟ್ ಒಂದು ಕ್ಯಾಚ್ ಅನ್ನ ನೀಡಿ ಜಾಸ್ತಿ ದಿನ ಔಟ್ ಆದ್ರು. ಕ್ಲೀನ್ ಬೋರ್ಡ್ ಆಗ್ತಾ ಇದ್ರು. ನಾನು ಗ್ರೌಂಡ್ ಗೆ ಬಂದ ಮೇಲೆ ಗೊತ್ತಾಯ್ತು ಯಾವ ರೀತಿ ಕಷ್ಟ ಇದೆ ಈ ಒಂದು ಪಿಚ್ ನಲ್ಲಿ ಪಂದ್ಯವನ್ನ ಆಡೋದು. ಬಾಲ್ ತುಂಬಾನೇ ನಿಂತು ಬರ್ತಾ ಇತ್ತು, ಮೊಮೆಂಟಮ್ ಗೊತ್ತಾಗ್ತಾ ಇರ್ಲಿಲ್ಲ. ಸ್ಪಿನ್ನರ್ಸ್ ಗಳಿಗೆ ತುಂಬಾನೇ ಸ್ಟ್ರಗಲ್ ಪಟ್ವಿ. ಹೀಗಾಗಿನೇ ನಾವು ರಿಕ್ವೈರ್ಡ್ ರನ್ ರೇಟ್ ಜಾಸ್ತಿ ಹೋಗ್ತಾ ಇತ್ತು. ನಾವು ಬಿಗ್ ಹಿಟ್ ಹೊಡೆಯಕ್ಕೆ ಹೋಗಿ ಜಾಸ್ತಿ ವಿಕೆಟ್ಸ್ ಅನ್ನ ಕಳ್ಕೊಂಡ್ವಿ. ಭಾರತದ ವಿರುದ್ಧ ಈ ಒಂದು ಪಂದ್ಯದಲ್ಲಿ ನಾವು ಫುಲ್ಲಿ ಪ್ಲಾನ್ ಆಗಿ ಬಂದಿದ್ವಿ ಗೆಲ್ಲಲೇಬೇಕು ಅಂತ. ಬಟ್ ನಮ್ಮ ಬ್ಯಾಡ್ ಲಕ್ ಈ ಒಂದು ಪಂದ್ಯವನ್ನ ನಾವು ಸೋತಿದ್ದೀವಿ. ತುಂಬಾ ಬೇಜಾರಾಗ್ತಾ ಇದೆ. ಕ್ರಿಕೆಟ್ ನಮ್ಮ ಪಾಕಿಸ್ತಾನ ಕ್ರಿಕೆಟ್ ಫ್ಯಾನ್ಸ್ ಗೆ ನಾವು ಮೋಸ ಮಾಡಿದೀವಿ ಅನಿಸ್ತಾ ಇದೆ ಅಂತ ಸೋತ್ ನಂತರ ಹೇಳ್ತಾರೆ. ಇದನ್ನ ಕೇಳಕ್ಕೆ ಸ್ವಲ್ಪ ಕಾಮಿಡಿ ಅನಿಸ್ತಾ ಇತ್ತು ನನಗೂ. ಬಟ್ ಇದೇ ರೀತಿ ಹೆಚ್ಚಿನ ವಿಡಿಯೋ ಬೇಕಂದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಷ್ಟ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.